ಮಲ್ಲೇಶ್ವರ ಆಟದ ಮೈದಾನ ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆ. ನಿನ್ನೆ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದೆ. ನಿನ್ನೆಯೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಪರಿಶೀಲನೆಗೆ ಸಮಿತಿ ರಚನೆ ಮಾಡಿದ್ದೇವೆ. ಸಮಿತಿಯ ವರದಿ ಬಂದ ನಂತರ ಯಾರು ತಪ್ಪು ಮಾಡಿದ್ದಾರೆ ಅವರ ಕ್ರಮ ಆಗುತ್ತೆ. ಎಂಜಿನಿಯರ್ ತಪ್ಪಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಪರಿಹಾರದ ಬಗ್ಗೆ ಡಿಸಿಎಂ ನಿರ್ಧಾರ ಮಾಡ್ತಾರೆ. ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈಗಾಗಲೇ ನಮ್ಮ ಝೋನಲ್ ಕಮಿಷನರ್ ಅವರು ನಿನ್ನೆ ಅಲ್ಲಿಗೆ ಭೇಟಿ ನೀಡಿ ತಮ್ಮ ರಿಪೋರ್ಟ್ ಇವತ್ತು ಕೊಡ್ತಾ ಇದ್ದಾರೆ. ಆದರೆ ಆ ಝೋನಲ್ ರಿಪೋರ್ಟ್ ಮೇಲೆ ನಾವು ಮಾತ್ರ ನಂಬುವುದಿಲ್ಲ. ಯಾಕೆಂದರೆ ಅದು ಆ ಝೋನ್ನಲ್ಲಿನೇ ಆಗಿರುವುದರಿಂದ ಘಟನೆ. ಇದಕ್ಕಾಗಿ ಉನ್ನತ ಮಟ್ಟದ ಒಂದು ಸಮಿತಿ ಮಾಡಿ 3 ಜನರು ಚೀಫ್ ಇಂಜಿನಿಯರಲ್ಲಿ ಸೇರಿಸಿ ಅದೊಂದು ರಿಪೋರ್ಟ್ ಒಂದು ವಾರದ ಒಳಗಾಗಿ, ಯಾಕೆಂದರೆ ಸ್ಯಾಂಪಲ್ ಇತ್ಯಾದಿ ಪಡೆದು ಟೆಸ್ಟ್ ಮಾಡಿಸಬೇಕಾಗಿರುತ್ತದೆ. ಒಂದು ವಾರದ ಒಳಗಾಗಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಯಾವ ಕಾಂಟ್ರಾಕ್ಟರು ಯಾವ ಇಂಜಿನಿಯರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಲ್ಲಿ ಖಂಡಿತ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಮತ್ತು ಪೊಲೀಸ್ನು ಕೂಡ ಗ್ರೌಂಡ್ ಮೇಂಟೆನೆನ್ಸ್ ಇರುತ್ತೆ ಸರ್ ಪ್ರತಿ ವರ್ಷದ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಡೆಪ್ಟಿ ಸಿಎಂ ಅವರು ಒಂದು ಡಿಸಿಷನ್ ತಗೊಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.